ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅವಾಗ ನಾಯಕರು ಸಂಸ್ಥೆನ ಕಟ್ಟಿಬಿಟ್ಟು ನೆಲ ಕಚ್ಚೋಂಗ್ ಮಾಡ್ಬಿಟ್ಟು ಅಹಂಕಾರ ಮೆರಿತೀವಲ್ಲ, ಅದು ನಾಯಕರ ಲಕ್ಷಣ ಅಲ್ಲ. ನಮ್ಮ ಜಿಲ್ಲೆಗೆ ಏನು ಗತಿ ಬಂದಿದೆ, ಯಾವ ಪರಿಸ್ಥಿತಿ ಬರುತ್ತೆ, ರಾಜಕೀಯ ಅಸೂಯೆನ, ದ್ವೇಷನ, ಯಾರು ಮುಂದೆ ಬೆಳಿಬಾರ್ದ, ಇವ್ರ ಮುಂದೆ ನಿಂತ್ಕೋಕೂಡ್ದ, ಅಷ್ಟು ಅಸೂಯೆ ಪಡ್ತೀರಾ? ಜನ ಆಶೀರ್ವಾದ ಮಾಡಿದ್ಮೇಲೆ, ದೇವ್ರ ಆಶೀರ್ವಾದ ಮಾಡಿದ್ಮೇಲೆ ನಿಮ್ಗೆ ಅಷ್ಟು ಹಿಂಸೆ ಆಗುತ್ತಾ? ಅವನ್ನ ದೇವರು ಜನಗಳೇ ರಕ್ಷಣೆ ಮಾಡಿ. ಮೇಡಮ್, ಇವತ್ತು ಸಭೆನಲ್ಲಿ ಒಂದು ನಿಮಿಷ, ಇವತ್ತು ಸಭೆ ಕೆಡುವುದಲ್ಲ. ಇವತ್ತು ನಾನು ಅಧಿಕಾರದಲ್ಲಿ ಇರ್ತೀನಿ, ನಾಳೆ ಹೊರಟೋಗ್ತೀನಿ. ಆದರೆ ನಾನು ಕಟ್ಟೋ ಸಂಸ್ಥೆ ಯಾವತ್ತೂ ಶಾಶ್ವತವಾಗಿ ನನ್ನ ಜನರನ್ನ ಕಾಯಬೇಕು, ಆ ಸಿದ್ಧಾಂತದಲ್ಲೇ ಇರ್ತೀನಿ. ನಾನು ಯಾರ ಬಗ್ಗೆ ಏನೂ ಹೇಳಿಕೆ ಹೇಳಲ್ಲ. ನನಗೆ ಇಷ್ಟ ಇಲ್ಲ ರೀ. ನನ್ನ ಜಿಲ್ಲೆನ ಎಲ್ಲೂ ಅವಮಾನ ಮಾಡಲ್ಲ. ನನ್ನ ಜಿಲ್ಲೆ ಎಲ್ಲೂ ತಲೆ ಬಗ್ಸಿ ನಿಲ್ಬಾರ್ದು. ನನ್ನ ಜಿಲ್ಲೆಗೆ ಇನ್ನೂ ಒಳ್ಳೇದಾಗಬೇಕು. ರೈತರ ಸಂಸ್ಥೆ ಉಳಿಬೇಕು, ಬಡವರು, ಹೆಣ್ಮಕ್ಳು. ಜನನಾಯಕರಿಗೆ ಪಕ್ಷ ಬೇಕಾಗಿಲ್ಲ ರೀ, ಜನನಾಯಕರಷ್ಟೇ ಅವರು ಇದ್ದಾರೆ. ಶಾಸಕರು ಬಂಗಾರಪೇಟೆ SN ಅಣ್ಣವ್ರು ಚರ್ಚೆನೂ ಮಾಡ್ತಾ ಇರ್ತಾರೆ. ನಾನು ಯಾವತ್ತೂ ಡೈರಿ ಚುನಾವಣೆ ಸ್ಪರ್ಧಿಸಲೂ ಇಲ್ಲ. ಅಲ್ಲಿ ಏನೇನು ಆಗಿದೆ ಅನ್ನುವಂಥ ವಿಚಾರದಲ್ಲಿ ಚರ್ಚೆನೂ ಮಾಡಿಲ್ಲ. ಏನಾಗಿದೆಯೋ ಇಲ್ಲೋ ಜಿಲ್ಲೆಯಲ್ಲಿ ಪ್ರಭಾವಿಗಳು ಜಿಲ್ಲೆ ಮಾನ ಮರ್ಯಾದೆ ಹರಾಜು ಹಾಕೋದ್ರಲ್ಲಿ ಫಸ್ಟಲ್ಲಿರ್ತಾರೆ. ಮತ್ತು ನಮ್ಮ ಜಿಲ್ಲೆ ರೈತರ ಸಂಸ್ಥೆನ, ಬಡವ್ರನ್ನ ಕಾಪಾಡುವಂಥ ಸಂಸ್ಥೆಗಳನ್ನ ಉಳಿಸೋವಂಥದ್ರಲ್ಲಿ ಎಷ್ಟು ಸಕ್ರಿಯವಾಗಿ ನಾಯಕರು, ಜಿಲ್ಲೆಯಲ್ಲಿ ರಾಜಕೀಯ ಕಟ್ಟುವಂಥ ನಾಯಕರು, ಪ್ರಭಾವಿಗಳು ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಿ. ರೈತರ ಸಮಸ್ಯೆ ಬಗ್ಗೆ ಎಷ್ಟು ದಿನ ಕಣ್ಣೀರು ಹಾಕಿದ್ದಾರೆ, ಬಡವ್ರಿಗೆ ಏನು ಕಷ್ಟ ಆಗ್ತಾ ಇದೆ. ಯಾವ ಸಂಸ್ಥೆನ ಒಂದು ಮನೇನ ಕಟ್ಬಿಟ್ಟು ಯಾರಾದರೂ ನಿಮ್ಮ ಮನೆ ಮುಂದೆ ಆ ಮನೇನ ಹೊಡೆದಾಗ್ತಾ ಇದ್ರೆ ಆ ಮನೆ ಯಜಮಾನನಿಗೆ ಎಷ್ಟು ನೋವಾಗ್ತಾ ಇರುತ್ತೆ. ಅದೇ ಥರ ಅಸೂಯೆಯಿಂದ, ದ್ವೇಷದಿಂದ ಸಂಸ್ಥೆಗಳನ್ನ ಕಟ್ಟಬೇಕ್ರಿ. ಕಟ್ಟಿಬಿಟ್ಟು ಮತ್ತೆ ಅದನ್ನು ಬೆಳೆಸೋದನ್ನು ನೋಡುವಂಥವ್ರು ಆಗಬೇಕು. ಅವಾಗ ನಾಯಕರು ಸಂಸ್ಥೆನ ಕಟ್ಟಿಬಿಟ್ಟು ನೆಲ ಕಚ್ಚೋಂಗ್ ಮಾಡ್ಬಿಟ್ಟು ಅಹಂಕಾರ ಮೆರಿತೀವಲ್ಲ, ಅದು ನಾಯಕರ ಲಕ್ಷಣ ಅಲ್ಲ. ನಮ್ಮ ಜಿಲ್ಲೆಗೆ ಏನು ಗತಿ ಬಂದಿದೆ, ಯಾವ ಪರಿಸ್ಥಿತಿ ಬರುತ್ತೆ, ರಾಜಕೀಯ ಅಸೂಯೆನ, ದ್ವೇಷನ, ಯಾರು ಮುಂದೆ ಬೆಳಿಬಾರ್ದ, ಇವ್ರ ಮುಂದೆ ನಿಂತ್ಕೋಕೂಡ್ದ, ಅಷ್ಟು ಅಸೂಯೆ ಪಡ್ತೀರಾ? ಜನ ಆಶೀರ್ವಾದ ಮಾಡಿದ್ಮೇಲೆ, ದೇವ್ರ ಆಶೀರ್ವಾದ ಮಾಡಿದ್ಮೇಲೆ ನಿಮ್ಗೆ ಅಷ್ಟು ಹಿಂಸೆ ಆಗುತ್ತಾ? ಅವನ್ನ ದೇವರು ಜನಗಳೇ ರಕ್ಷಣೆ ಮಾಡಿ. ಮೇಡಮ್, ಇವತ್ತು ಸಭೆನಲ್ಲಿ ಒಂದು ನಿಮಿಷ, ಇವತ್ತು ಸಭೆ ಉಳಿಸ್ಕೊಂಡಿದ್ದು ಅವ್ರು ಸೇವೆ ಮಾಡ್ಕೊಂಡು ಬೆಳೆದು ಬಂದಿರೋದು. ಒಬ್ಬ ರಾಜಕಾರಣಿ ಮಗಳಾಗಿ ನಾನು ಸೋಲು ತಿಂದ ಮೇಲೆ ಜನಗಳ ಸೇವೆ ಮಾಡಿಕೊಂಡೇ ನಾನು ಮುಂದೆ ಬಂದಿದ್ದು. ಅವ್ರ ನೆರಳಿದೆ, ಅವ್ರ ಆಶೀರ್ವಾದ ಇದೆ. ಅವ್ರ ಆಶೀರ್ವಾದದಿಂದ ಮುಂದೆ ಬಂದಿರೋಳು ನಾನು. ಅವ್ರ ಆಶೀರ್ವಾದ ಇಲ್ಲದೆ ಹೋದರೆ ನಾನು ಏನೂ ಸಾಧಿಸೋಕ್ಕಾಗ್ತಾ ಇರಲಿಲ್ಲ. ರಾಜಕಾರಣಿಯಾಗಿ ತುಳಿದಾಕಿದ್ರು, ಸೋಲ್ಸಾಕಿದ್ರು. ಅದಾದಮೇಲೆ ನನಗೆ ಭವಿಷ್ಯ ಸಿಕ್ಕಿದ್ದು, ಬೆಳೆದಿದ್ದು, ನಾನು ಅದನ್ನು ದೇವ್ಗುಲ ಅಂತ ನೋಡಿದಾಗ 100 ತಪ್ಪಾಗಲಿ ಒಂದು ದೇವಸ್ಥಾನನ ಸರಿ ಮಾಡಬೇಕೇ ಬಿಟ್ಟರೆ ದೇವಸ್ಥಾನ ಕೆಡುವುದಲ್ಲ ರೀ, ಕೆಡುವುದಲ್ಲ. ಇವತ್ತು ನಾನು ಅಧಿಕಾರದಲ್ಲಿ ಇರ್ತೀನಿ, ನಾಳೆ ಹೊರಟೋಗ್ತೀನಿ. ಆದರೆ ನಾನು ಕಟ್ಟೋ ಸಂಸ್ಥೆ ಯಾವತ್ತೂ ಶಾಶ್ವತವಾಗಿ ನನ್ನ ಜನರನ್ನ ಕಾಯಬೇಕು, ಆ ಸಿದ್ಧಾಂತದಲ್ಲೇ ಇರ್ತೀನಿ. ನಾನು ಯಾರ ಬಗ್ಗೆ ಏನೂ ಹೇಳಿಕೆ ಹೇಳಲ್ಲ. ನನಗೆ ಇಷ್ಟ ಇಲ್ಲ ರೀ. ನನ್ನ ಜಿಲ್ಲೆನ ಎಲ್ಲೂ ಅವಮಾನ ಮಾಡಲ್ಲ. ನನ್ನ ಜಿಲ್ಲೆ ಎಲ್ಲೂ ತಲೆ ಬಗ್ಸಿ ನಿಲ್ಬಾರ್ದು. ನನ್ನ ಜಿಲ್ಲೆಗೆ ಇನ್ನೂ ಒಳ್ಳೇದಾಗಬೇಕು. ರೈತರ ಸಂಸ್ಥೆ ಉಳಿಬೇಕು, ಬಡವರು, ಹೆಣ್ಮಕ್ಳು. ಬೇಜಾರೇ ಇಲ್ಲ ರೀ. ಬಡವ್ರ ಹತ್ರ ಕೆಲಸ ಮಾಡೋಕೆ ಆಯ್ಕೆ ಆಗಿರೋದು, ರೈತರ ಹತ್ರ ಕೆಲಸ ಮಾಡೋಕೆ ಆಯ್ಕೆ ಆಗಿರೋದು. ಎಲ್ಲೂ ಒಂದು ಸ್ಟೇಜ್ ಮೇಲೆ, ವೇದಿಕೆಗಳ ಮೇಲೆ ಕುತ್ಕೊಳ್ಳೋದಕ್ಕಲ್ಲ ಜನ ನಮ್ಮನ್ನು ಗೆಲ್ಸಿರೋದು. ತುಂಬ ಒಳ್ಳೇದಾಯಿತು. ನನ್ನ ಅವಮಾನ ಮಾಡಿದ್ರು ನಾನು ಖುಷಿ ಪಡ್ತೀನಿ. ನನ್ನನ್ನು ಯಾರು ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ಕೊಡ್ತಾ ಇದ್ದೀನ, ಹೋಗಿ ನೋಡ್ತೀನಿ. ಯಾವ ವೇದಿಕೆನೂ ಬೇಕಾಗಿಲ್ಲಪ್ಪ, ಯಾವ ಸ್ಟೇಜ್ಗೋಸ್ಕರನೂ ನಾನು ಫೈಟ್ ಮಾಡೋಣ. ಗೋವಿಂದಗೌಡ ಅವರು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಅಂದ್ಬಿಟ್ಟು ಕೆಲವರು ಶಾಸಕರು. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.